ನಾ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದೆ, ನನಗೆ ತಲೆ ಕೆಟ್ಟೋಗಿತ್ತು ಮಿಸ್ ಆಗ್ಬಿಟ್ಟು. ನಾವು ಹ್ಯಾಪಿ ಟು ಸಿ ದಟ್ ನಮ್ಮ ಹೋಂಡಾ ಕಮ್ಯುನಿಟಿಯಲ್ಲೇ ಹೋಗ್ತಾ ಇದೆ. ಕ್ವಿಕ್ಲಿ ಗೋ ಆ್ಯಂಡ್ ಜಾಯಿನ್ ದೆಮ್. ನಂಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಕೆಲವೊಂದ್ಸತಿ ನಾವು ಈ ಥರ ಹೈವೇಗಳಲ್ಲಿ ಬ್ರೇಕ್ ಎಲ್ಲ ಹಾಕಿದಾಗ ನೋಡ್ತೀವಿ ಈ ಥರ ಕಮ್ಯುನಿಟಿ ರೈಟ್ಸ್ ಝಿ 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 ಅಂತ ಹೋಗೋದು. ಇವಾಗ ನಮ್ಮನ್ನು ಬೇರೆಯವರು ಹಂಗೆ ನೋಡ್ತಾ ಇರ್ತಾರಲ್ವಾ, ಝಿ 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 ಅಂತ ಹೋಗ್ತಾ, ಓ ನಾವು ಹೋಗ್ಬೇಕಲ್ಲ ಅಂತ ಅನಿಸ್ತಾ ಇರ್ಬೋದು ಅಲ್ವಾ. ಹೊಸಕೋಟೆಯಿಂದ 8 ಕಿಲೋಮೀಟರ್. ಎಸ್, ನಾನು ನನ್ನ ಕಮ್ಯುನಿಟಿಗೆ ಬಂದು ಜಾಯಿನ್ ಆದೆ. ಇದು ಹೆಂಗಿದೆ ಅಂದರೆ, ಈ ವೈಲ್ಡ್ ಲೈಫಲ್ಲಿ ಪ್ರಾಣಿಗಳ ಗುಂಪು ಇರುತ್ತೆ, ವೈಲ್ಡ್ ಲೈಫ್ ಕಮ್ಯುನಿಟಿ ಇರುತ್ತೆ. ಬಿಟ್ಟು ಹೋಗ್ಬಿಟ್ರೆ ಬಂದು ಹೆಂಗೆ ಜಾಯಿನ್ ಆಗ್ತಾರಲ್ಲ ಆ ಥರ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ನಾವು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗಿದೆ. ದೀಪ್ತಿ ಕಂಫರ್ಟಬಲ್ ಆಗಿ ಕೂತಿದ್ದಾಳೆ. ಸೊ ಅದೇ ಒಂದು ಅಡ್ವಾಂಟೇಜು ಹೋಂಡಾ ಇನಸ್ 350 ಇದ್ರೆ ನಿಮ್ಮ ಹತ್ರ. ಸೊ ಯಾರನ್ನ ಪ್ರಿಫರ್ ಮಾಡ್ತೀನಿ, ಏನಪ್ಪ ಹೋಂಡಾ ಇನಸ್ ಲಾಂಗಿಗೆ ಹೆಂಗೆ ಅಂದರೆ ವೆರಿ ಕಂಫರ್ಟಬಲ್. ಅದಕ್ಕೋಸ್ಕರನೇ ನಾವು ಇವಾಗ ವಿತ್ ಪೀಲ್ ಆ್ಯಂಡ್ ರೈಡರು ಲಾಂಗ್ ಹೊಡಿದ್ರೆ ಹಿಂಗಿರುತ್ತೆ 70 ಕಿಲೋಮೀಟರ್ಸ್ ಅಂತಲೂ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾನು ಒಂದು ಲಾಂಗ್ ವಿಡಿಯೋ ಸೆಕೆಂಡ್ ರೈಡ್ ಮಾಡಿದ್ದೀನಿ, ಇದು ಥರ್ಡ್ ರೈಡ್ ಆಗಿರುತ್ತೆ. ಸೊ ಎಸ್, ಇನ್ನು ಮುಂದೆ ನೋಡೋಣ ಏನೇನು ಎಕ್ಸ್ಪೀರಿಯೆನ್ಸ್ ಆಗಬಹುದು ನಮ್ಮ ಜೊತೆ ಅಂತ. ನನಗೂ ಇವಾಗ ಸಡನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದೇನು ಅಂದರೆ, ನಿಮ್ಮ ಕಮ್ಯುನಿಟಿ ಬಿಟ್ಟು ಬೇರೆ ಕಡೆ ಓಡಿಸ್ಬೋದು ಅಂದರೆ, ಐ ಮೀನ್ ಟು ಸೇ ಆನ್ ರೋಡ್ ಇವಾಗ ಈ ಕಮ್ಯುನಿಟಿ ಜೊತೆ ಹೋಗ್ತಾ ಇದೀನಿ ಅಂದರೆ ವಿಲ್ ಟ್ರೈ ಟು ಅಡ್ಜಸ್ಟ್ ವಿತ್ ದ ಸೇಮ್ ಕಮ್ಯುನಿಟಿ. ಇಲ್ಲ ಅಂದರೆ ಆ ಟ್ರಾಫಿಕಲ್ಲಿ ನೋಡುವಲ್ಲ ಎಲ್ಲ ಕನ್ಫ್ಯೂಸ್ ಆಗಿ ಯಾರು ಅಂತಲೇ ಗೊತ್ತಾಗಲ್ಲ, ಆ ಥರ ಆಗ್ಬಿಡ್ತೀವಿ. ಸೊ ಅದೊಂದು ಕಲಿತೆ ನಾನು ಇವತ್ತು ಬಂದು. ಏನೋ ಒಂಥರ ಖುಷಿ ಅಲ್ವಾ. ಇಲ್ಲಿಂದ ತಿರುಪತಿಗೂ ಹೋಗ್ಬೋದು 230 ಕಿಲೋಮೀಟರ್ಸ್. ಅತಿ ಶೀಘ್ರದಲ್ಲೇ ನಾವು ಹೋಗ್ತಾ ಇದ್ದೀವಿ ಜುಲೈಯಲ್ಲಿ. ನೋಡಿ ಯಾರೋ ನಿಂತ್ಕೊಂಡು ಸರ್ಕಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹೋಂಡಾ ಇನಸಲ್ಲಿ ಈ ಥರನೂ ಮಾಡ್ಬೋದು. ಹೇಗಿದೆ ರೈಡ್? ನಿಂತ್ಕೊಂಡು ಹೋಗೋದು ಮಜಾ ಇರುತ್ತೆ. ಐಕ್ಲಾಗ ನೋಡಿ ಯಾರು ಅಡ್ಡ ಬಂದ ಕಮ್ಯುನಿಟಿಗೆ, ಭೂಮಿನ ಮಗ. ಮೋಸ್ಟ್ಲಿ ಅವರು ಮಾರ್ಷಲ್ ಅನ್ಸುತ್ತೆ, ಅವರು ಬರ್ತಾ ಇದಾರಲ್ಲ ಅಲ್ಲಿ ನೋಡಿ, ಡಬಲ್ ಇಂಡಿಕೇಟರ್ ಹಾಕೊಂಡು ಅವರು ಸೈಡಲ್ಲಿ ಬನ್ನಿ ಅಂತ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಫಾಲೋ ದೇರ್ ಇನ್ಸ್ಟ್ರಕ್ಷನ್. ಹಾಗೆ ಮುಂದೆ ಹೋಗ್ತಾ ಇರ್ತಾರೆ ನಮಗೆ ದಾರಿ ತೋರಿಸೋರು. ಅವರು ಮ್ಯಾಪು ಕೊಟ್ಟಿದ್ದಾರೆ, ಮ್ಯಾಪ್ ಹಾಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಹಿಂಗೇನು ಹೋಗ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರೈಡ್ ವಾಟ್ ವಿ ಆರ್ ಡೂಯಿಂಗ್ ಟುಡೇ. ನಾನು ಇನ್ನೂ ಎಲ್ಲಿ ಹೋಗ್ತಾ ಇದ್ದೀನಿ, ಬ್ರೇಕ್ಫಾಸ್ಟ್ ಸ್ಟಾಪ್ ಎಲ್ಲಿ, ಹಾಗೆ ರೈಡ್ ಎಲ್ಲಿ ಕಂಟಿನ್ಯೂ ಆಗುತ್ತೆ ಅನ್ನೋದು ಇನ್ನೂ ರಿವೀಲ್ ಮಾಡಿಲ್ಲ. ಕಂಟಿನ್ಯೂ ಕೀಪ್ ವಾಚಿಂಗ್ ದಿಸ್ ವಿಡಿಯೋ, ನಿಮಗೆ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲೇ. ಈ ಸೈಕ್ಲಿಂಗು ಕ್ರೇಜಿ ಹ್ಯಾಬಿಟ್ ಅಪ್ಪ. ತುಂಬ ಜನ ಓಡಿಸ್ತಾರೆ, ಎಷ್ಟೆಷ್ಟೋ ಕಿಲೋಮೀಟ್ರ್ ಒಟ್ಲೆ ಹೋಗಿ ಬರ್ತಾರಪ್ಪ. ನೋಡಿ ಅಲ್ಲೂ ಅಷ್ಟೇ. ಓ ಏನು ಹೊಸಕೋಟೆ ಹಬ್ಬ ಅನ್ಸುತ್ತೆ. ಬೈಕ್ ರೈಡಿಗೆ ಹಬ್ಬ ಅಂತ ಅನ್ನಿಸ್ತಾ ಇದೆ ಹೊಸಕೋಟೆ. ಸೊ ಕಮ್ಯುನಿಟಿ ಜೊತೆ ಹೋದರೆ ನಿಮಗೆ ಸ್ಪೀಡ್ ಮೇಂಟೈನ್ ಮಾಡಬೇಕಾಗುತ್ತೆ, ಕಮ್ಯುನಿಟಿ ಜೊತೆ ಹೋಗಬೇಕಾಗುತ್ತೆ. ಇದೊಂದು ಅಡ್ವಾಂಟೇಜು, ಡಿಸಿಪ್ಲಿನ್ ಬರುತ್ತೆ ನಿಮಗೆ. ಸಿಂಗಲ್ ಆಗಿ ಹೋದರೆ ನಿಮಗೆ ಏನು ಚೆಚ್ಕೊಂಡು ಹೋಗೋದು ಎಲ್ಲ ಆ ಥರ ಇರುತ್ತೆ. ಬಟ್ ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡಬೇಕು, ಹಾಗೆ ಡಿಸಿಪ್ಲಿನ್ ಬರುತ್ತೆ ಚೆನ್ನಾಗಿ ನಿಮಗೆ. ನೋಡಿ ಹೋಗೋಣ. ನಾ ಹೇಳಿದ್ನಲ್ಲ ಇಟ್ಸ್ ಎ ಹಬ್ ಅನ್ಸುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಕೇಳಕ್ಕೆ. ಯಾರ್ಯಾರೋ ನುಗ್ಗಕ್ಕೆ ಟ್ರೈ ಮಾಡಿಬಿಡ್ತಾರಪ್ಪ. ನಮ್ಗೆ ಇವಾಗ ಅನ್ಸುತ್ತೆ ಈ ವೈಲ್ಡ್ ಲೈಫಲ್ಲಿ ಯಾರ್ಯಾರೋ ಕಮ್ಯುನಿಟಿ ನುಗ್ಗಕ್ಕೆ ಟ್ರೈ ಮಾಡ್ತಾರೆ, ಅಲ್ಲೊಂದು ದೊಡ್ಡ ಜಗಳ ಆಗುತ್ತೆ. ಸೊ ಇಲ್ಲೂ ಹಂಗೆ ಅನಿಸ್ತಾ ಇದೆ ನನಗೆ. ಈ ಕಮ್ಯುನಿಟಿಗೆ ಯಾರ್ಯಾರು ನುಗ್ಗಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಅನ್ನೋನ್ ಪರ್ಸನ್ಸು, ಸ್ಟ್ರೇಂಜರ್ಸು, ಅವ್ರನ್ನೆಲ್ಲ ಒದ್ದು ಆಚೆ ಹಾಕ್ಬೇಕು. ಇವಾಗ ಹೊಸಕೋಟೆ ಟೋಲ್ ರೀಚ್ ಆಗ್ತಾ ಇದ್ದೀವಿ.
ದೀಪ್ತಿ ಗೊತ್ತಿಲ್ಲ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಅಂತ. ಅವಳು ನೋಡಿ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾಳೆ ಅವಳೆ. ಓಕೆ, ಇಲ್ಲಿ ಏನು ಅಂದರೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಒಂದು ಸ್ಟಾಪ್ ಇದೆ. ಸೊ ಯಾರೋ ಪೆಟ್ರೋಲ್ ಫಿಲ್ ಮಾಡ್ಕೊತಾರೆ ಅಂದರೆ ಫಿಲ್ ಮಾಡ್ಕೊಳ್ಳೋಕ್ಕೆ ಸ್ಟಾಪ್ ಹಾಕಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ. ನಾನೊಂದು ಫನ್ನಿ ಥಿಂಗ್ ನೋಡ್ತಾ ಇದ್ದೀನಿ, ಡ್ರೈವರ್ ಲೈಫ್ ಅಂತ ನೋಡಿ. ಆಕ್ಸಿಡೆಂಟು, ಬ್ರೇಕ್ ಡೌನು, ಟೋಯಿಂಗು, ಫ್ಯಾಮಿಲಿ, ಡೀಸೆಲು, ಟೋಲು, ಪೊಲೀಸು, RTO ಅಂತ ಅಂದ್ಬಿಟ್ಟು ಸಕ್ಕದಾಗಿ ಹಾಕಿದ್ದಾನೆ. ಏನು ತಲೆ ಓಡಿಸಿರ್ಬೇಕಲ್ಲ. ಇವನು ಸುಮ್ಮನೆ ಒಂದು ಸಣ್ಣ ಗ್ಲಾಮ್ಸು. ನೆಕ್ಸ್ಟು ನಾವು ನಿಮ್ಗೆ ಸಿಗೋದೆ ಬ್ರೇಕ್ಫಾಸ್ಟ್ ಸ್ಪಾಟಲ್ಲಿ. ಓಕೆ, ರೈಟ್, ಬ್ರೇಕ್ಫಾಸ್ಟ್ ಸ್ಟಾಪಿಗೆ ಬಂದಿದ್ದೀವಿ. ಎಲ್ಲಿಗೆ ಅಂದರೆ ಸೌತ್ ರುಚಿ ಬಂದಿದ್ದೀವಿ. ಇಲ್ಲಿಂದ ಇಳ್ಕೊಂಡು ಹೋಗುವಾಗ ಚಿಂತಾಮಣಿ ರೂಟಲ್ಲಿ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಸೌತ್ ರುಚಿ. Much later. ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಆನ್ ದ ವೇ ಯಾವುದಿದೆ ಹೋಟ್ಲ್ ಹೆಸರು? ಸೌತ್ ರುಚಿ ಅಂತ, ಸೌತ್ ಸ್ಟೈಲ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಎಲ್ಲ ಮಿಕ್ಸ್ ಇತ್ತು. ಸೊ ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಕಮ್ಯುನಿಟಿ ರೈಡ್ನ ಕಂಟಿನ್ಯೂ ಮಾಡ್ತೀವಿ. ಇವಾಗ ನಾವು ಎಲ್ಲಿವರೆಗೂ ಹೋಗ್ಬೇಕು ಅಂದರೆ ನಾವಿವಾಗ ಚಿಂತಾಮಣಿ ರೂಟಲ್ಲಿ ಹೋಗ್ತೀವಿ. ಏನಕ್ಕೆ ಚಿಂತಾಮಣಿ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಕೆಲವೊಬ್ರು ಆಲ್ರೆಡಿ ಗೆಸ್ಸಸ್ ಮಾಡಿರ್ತಾರೆ. ಕೈಲಾಸಗಿರಿ ಹಿಲ್ಸ್ಗೆ ಬಿಗ್ ವಿಂಗ್ ಹೋಂಡಾ ಕಮ್ಯುನಿಟಿ ಟೀಮ್ ಅವರು ರೈಡ್ ಪ್ಲ್ಯಾನ್ ಮಾಡಿದ್ದು. ಸೊ ಅದನ್ನು ಇವತ್ತಿದ್ದರಿಂದ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸೊ ಯಾ ವಿ ಹ್ಯಾಡ್ ಎ ನೈಸ್ ಬ್ರೇಕ್ಫಾಸ್ಟ್. ಇವಾಗ ಹೊರಡೋ ಸಮಯ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇನ್ನೇನು ಹೊರಡೋ ಟೈಮು. ಅವ್ರು ಮುಂದೆ ಹೇಳಿದ್ರು ಸಿಂಗಲ್ ಲೈನ್ ಫಾರ್ಮ್ ಮಾಡಿ ಅಂತ. ಮೋಸ್ಟ್ಲಿ ಒಂದು ವೀಡಿಯೋ ತಗೋಬೋದು. ನನಗೆ ಒಂದು ಖುಷಿ ವಿಚಾರ ಏನು ಇಲ್ಲ, ಅವಾಗಲೇ ಹೇಳ್ದಂಗೆ ಬೇರೆಯವರೆಲ್ಲ ಹೋಗ್ಬೇಕಾದ್ರೆ ನಾವು ನೋಡ್ದಂಗೆ ನಾವು ಹೋಗ್ತಾ ಇದ್ದಾರೆ ನೋಡಿ, ತಿರುಗಿ ನೋಡ್ತಾ ಇದ್ದಾರೆ. ಒಂಥರ ಖುಷಿ. ಎಸ್, ವಿ ಹ್ಯಾವ್ ಅಚೀವಿಂಗ್ ಇಟ್ ಅಂತ. ಥ್ಯಾಂಕ್ಸ್ ಟು ಬಿಗ್ ವಿಂಗ್ ಕಮ್ಯುನಿಟಿ ಫಾರ್ ಬ್ರಿಂಗಿಂಗ್ ದಿಸ್. ಹಾಗೆ ಇದು ಹೋಂಡಾ ಟೀಮ್ ಅವರು ಮಾಡೋದು. ಇದು ಏನಕ್ಕೆ ಮಾಡ್ತಾರೆ, ಏನು ಅಡ್ವಾಂಟೇಜಸ್ ಅಂತ ನಿಮಗೆ ಹೋಗ್ತಾ ಡ್ರೈವ್ ಮಾಡ್ತಾ ಹೇಳ್ತೀನಿ. ಓಕೆ, ನಾನು ಹೇಳ್ತಾ ಇದ್ದೆ ನಮ್ಮ ಅಪೋಸಿಟಲ್ಲಿ ಬಿಗ್ ವಿಂಗ್ ಇದೇನು ಕಮ್ಯುನಿಟಿ ರೈಡ್ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೆ ಕೇಳ್ತಾ ಇದ್ದೆ, ಏನಕ್ಕೆ ಹೋಂಡಾ ಅವರು ಇದನ್ನ ಆರ್ಗನೈಸ್ ಮಾಡ್ತಾರೆ. ಹಾಗೆ ಅವರು ಬ್ರೇಕ್ಫಾಸ್ಟನ್ನ ಸ್ಪಾನ್ಸರ್ ಮಾಡಿರ್ತಾರೆ ಇಲ್ಲಿ, ಅದಕ್ಕೆ ಬ್ರೇಕ್ಫಾಸ್ಟ್ ರೈಡ್ಗೆ ಕರ್ಕೊಂಡು ಹೋಗೋದು. ಏನಕ್ಕೆ ಅಂತ ಕೇಳ್ಬೇಕಾದ್ರೆ ನನಗೊಂದು 4 ವಿಷಯ ಹೇಳಿದ್ರು. ತುಂಬ ಖುಷಿ ಆಯಿತು ಕೇಳಿ. ಏನು ಅಂತಂದರೆ, ಫಸ್ಟು ಬಂದ್ಬಿಟ್ಟು ಒಂದು ಲೋಕಲ್ ಕಮ್ಯುನಿಟಿನ ಬಿಲ್ಡ್ ಮಾಡೋಕ್ಕೆ. ಅಂದರೆ ಈ ನಾವೇನು ಲೋಕಲೈಟ್ಸ್ ತೊಗೊಂಡಿರ್ತೀವಿ, ಆ ಕಮ್ಯುನಿಟಿನ ಬಿಲ್ಡ್ ಮಾಡೋಕ್ಕೆ ಈ ರೈಡ್ನ ಆರ್ಗನೈಸ್ ಮಾಡ್ತಾರೆ. ಅದು ಹೋಂಡಾ ಕಡೆಯಿಂದನೇ ಸ್ಪಾನ್ಸರ್ ಆಗಿರುತ್ತೆ. ಪೆಟ್ರೋಲ್ ನಮ್ದಿರುತ್ತೆ, ಆದರೆ ಬ್ರೇಕ್ಫಾಸ್ಟ್ದು ಎಲ್ಲ ಬೇರೆ ಅರೇಂಜ್ಮೆಂಟ್ಸ್ ಎಲ್ಲ ಹೋಂಡಾ ಕಡೆಯಿಂದನೇ ಇರುತ್ತೆ. ಸೆಕೆಂಡ್ ಪಾಯಿಂಟು, ಪ್ರೀಮಿಯಂ ಕಸ್ಟಮರ್ಸ್. ಅಂದರೆ ಐ ಮೀನ್ ಟು ಸೇ ಬಿಗ್ ವಿಂಗ್ ಈಸ್ ಎ ಪ್ರೀಮಿಯಂ ವೆಹಿಕಲ್. ಸೊ ನಮಗೆ ಪ್ರೀಮಿಯಂ ಫೀಲ್ ಕೊಡೋಕ್ಕೆ, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಹೋಂಡಾದು ವ್ಯಾಲ್ಯೂ ಆ್ಯಡ್ ತಂದು ಕೊಡುತ್ತೆ. ಡಿಸಿಪ್ಲೀನು ಮತ್ತು ಸೇಫ್ಟಿ ಬಗ್ಗೆ ಹೇಳ್ಕೊಡ್ತಾರೆ. ಸೊ ನಾವು ಬಿಫೋರ್ ರೈಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಡಿಸಿಪ್ಲಿನ್ ಹೇಳ್ಕೊಡ್ತಾರೆ. ಸಿಂಗಲ್ ಲೈನ್ ಯಾವಾಗ ಫಾರ್ಮ್ ಮಾಡಬೇಕು, ಡಬಲ್ ಲೈನ್ ಯಾವಾಗ ಫಾರ್ಮ್ ಮಾಡಬೇಕು, ಹೆಂಗೆ ಮಾಡಬೇಕು, ಆಮೇಲೆ ಸ್ಟಾಪ್ ಹೆಂಗೆ ಸಿಗ್ನಲ್ಲು, ಸೊ ಹೆಂಗೆ ನಾವು ಕಮ್ಯುನಿಟಿ ರೈಡ್ ಜೊತೆನೇ ರೈಡ್ ಮಾಡಬೇಕು ಅಂತ. ಸೊ ಇದೊಂದು ಸೇಫ್ಟಿ ಮೆಷರ್ಸು ಮತ್ತು ಹೆಂಗೆ ರೈಡ್ ಮಾಡಬೇಕು ಡಿಸಿಪ್ಲಿನಲ್ಲಿ ಅಂತ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದನ್ನು ನಾವು ಕಲ್ತಂಗೂ ಆಗುತ್ತೆ. ಹಾಗೆ ಇದನ್ನ ಫ್ರೀಯಾಗಿ ನಮಗೆ ಹೇಳ್ಕೊಡ್ತಾರೆ. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಎನ್ಹಾನ್ಸ್ ಆಗುತ್ತೆ. ನಿಮಗೆ ಜಸ್ಟ್ ಗಾಡಿ ಸೇಲ್ ಮಾಡಿಬಿಟ್ಟು ಓಕೆ ನನ್ನ ಕೆಲಸ ಮುಗೀತು ಅಂತ ಇರಲ್ಲ. ಆದರೆ ಹೋಂಡಾ ಅವರು ಕಸ್ಟಮರ್ ಎಕ್ಸ್ಪೀರಿಯನ್ಸ್ನ ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ಲೈಕ್ ಎಲ್ಲ ಹೋಂಡಾ ಓನರ್ಸು ಇಲ್ಲ ಹೋಂಡಾ 350
CB350 ಓನರ್ಸು ಅವ್ರನ್ನೆಲ್ಲ ಒಟ್ಟಿಗೆ ಕರೆಸಿ ಕಸ್ಟಮರ್ ಎಕ್ಸ್ಪೀರಿಯನ್ಸು ಮತ್ತು ಎನ್ಹ್ಯಾನ್ಸ್ ಮಾಡೋದು. ನಮಗೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಗಾಡಿ ನಾವು ಇಷ್ಟು ಓಡಾಡ್ತಾ ಇದ್ದೀವಿ, ಹೆಂಗಿದೆ ಪರ್ಫಾರ್ಮೆನ್ಸ್, ಹೆಂಗಿದೆ ವಿತ್ ಪೀಲ್ ಆ್ಯಂಡ್ ರೈಡರ್, ಹೆಂಗಿದೆ ವಿತೌಟ್ ಪೀಲ್ ಆ್ಯಂಡ್ ರೈಡರ್, ಹೆಂಗಿದೆ ಅಂತ. ಸೊ ಈ 4 ಪಾಯಿಂಟ್ಸಿಂದ ಇಂಟೆನ್ಷನಿಂದ ಇವರು ರೈಡ್ ಆರ್ಗನೈಸ್ ಮಾಡೋದು. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ಕಮ್ಯುನಿಟಿ ರೈಡ್ ಇವತ್ತು. ಹಾಗೆ ಕಮ್ಯುನಿಟಿ ರೈಡ್ ಜೊತೆ ಜಾಯಿನ್ ಆಗಿ ರೈಡ್ ಮಾಡ್ತಾ ಇರೋದು ಒಂದು ಖುಷಿ ವಿಚಾರ. ನನಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ತಿಳ್ಕೊಂಡೆ. ನನಗಂತೂ ಇದು ಎಲ್ಲ ಹೊಸ ವಿಷಯ. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರ್ಬೋದು, ಇಲ್ಲ ಎಷ್ಟೋ ಜನಕ್ಕೆ ಇನ್ನೂ ಇಲ್ಲದೆ ಇರ್ಬೋದು, ಬಟ್ ನನಗಂತೂ ಹೊಸ ವಿಷಯ. ಸೊ ಆಸ್ ಐ ಸೆಡ್, ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿ ಆರ್ ಹೆಡಿಂಗ್ ಟು ಕೈಲಾಸಗಿರಿ ಹಿಲ್ಸ್.